ಹೆಲೋ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಐ ಥಿಂಕ್ ಇಟ್ಸ್ ಬಿನ್ ಸೋ ಮೆನಿ ಡೇಸ್ ನಾನು ಈ ಲೆಂತಿ ವಿಡಿಯೋಸನ್ನು ಮಾಡೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಮ್ ಟೂರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ರೀಸೆಂಟಾಗಿ ಅಪಾರ್ಟ್ಮೆಂಟಿಗೆ ಮೂವ್ ಆದ್ವಿ. ಸೊ ದ್ಯಾರ್ ವಾಸ್ ಸೋ ಮೆನಿ ಥಿಂಗ್ಸ್ ಆಯಿತಾ. ಒಂದ್ಸತ ಮೂವ್ ಆದರೆ ಮನೆಗೆ ನಿಮಗೆ ಗೊತ್ತಲ್ವಾ, ಅರೇಂಜ್ ಮಾಡೋದಿರುತ್ತೆ ಆ್ಯಂಡ್ ಇನ್ನು ಹೋಮ್ ಸೆಟಪ್ ಆಗಿರಲಿಲ್ಲ. ಇನ್ನು ಆನ್ಲೈನಲ್ಲಿ ತುಂಬ ಥಿಂಗ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದೆಲ್ಲ ಬರೋದಿದೆ, ಬಟ್ ಸ್ಟಿಲ್ ನನಗಿವತ್ತು ಮೂಡಿತ್ತು ಮಾಡೋಣ ಅಂತ. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ನಾನು ಹೊರಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಸೊ ಕಂಟಿನ್ಯೂ ಮಾಡ್ತೀನಿ. ಇದೆ ಅಲ್ಲಿಂದ ಇಷ್ಟು ಉದ್ದ ಇದೆ. ಓಕೆ, ನಮ್ಮದು ಅಪಾರ್ಟ್ಮೆಂಟ್ ಬಂದು ನಮ್ಮ ಯೂನಿಟ್ ಬಂದು ಇದು. ಸೊ ಇದಕ್ಕೆ ಪಾಸ್ಕೋಡ್ ಇದೆ ಆಯಿತಾ. ಇದನ್ನು ಹಾಕಿಬಿಟ್ಟು ಓಪನ್ ಮಾಡ್ತೀನಿ. ಲೆಟ್ ಮೀ ಓಪನ್. ಒಳಗಡೆ ಬಂದರೆ ಇಲ್ಲಿ ಬರೋದೆ ನಮ್ಮ ಪುಟ್ಟ ಮನೆ. ಸೊ ಲೆಫ್ಟ್ ಸೈಡು ಕಿಚನ್ ಕೊಟ್ಟಿದ್ದಾರೆ ಆ್ಯಂಡ್ ರೈಟ್ ಸೈಡ್ ಬಂದು ಬಾತ್ರೂಮ್ ಇದೆ ಆ್ಯಂಡ್ ಅಲ್ಲಿರೋದು ರೂಮ್ ಆ್ಯಂಡ್ ಹೊರಗಡೆ ಇರೋದು ಇದು ಸಪ್ರೇಷನ್ ಇದೆ ಆಯಿತಾ. ಇದು ಬಂದುಬಿಟ್ಟು ಹಾಲ್ ಅಂತಲೂ ಅಂದ್ಕೊಳ್ಳಿ, ಡೈನಿಂಗ್ ಏರಿಯಾ, ವಾಟ್ ಎವರ್ ಯು ವಾಂಟ್ ಟು ಕಾಲ್. ಅಲ್ಲಿ ಹೊರಗಡೆ ಬರೋದು ಟಿ ವಿ ಏರಿಯಾ. ಓಕೆ, ಆ್ಯಂಡ್ ಆಲ್ಸೋ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಬಂದು ಕಿಚನ್ ಇದೆ. ಕಿಚನ್ಗೆ ಹೋಗೋಣ. ಬಿಫೋರ್ ದ್ಯಾಟ್ ಇಲ್ಲೊಂದು ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸೊ ನಾನಿಲ್ಲೆಲ್ಲ ಬಾಟಲ್ಸ್ನ ಇಟ್ಕೊಂಡಿದ್ದೀನಿ ಬಿಕಾಸ್ ನಾನು ಆಚೆ ಹೋಗಬೇಕಾದ್ರೆ ನಾನು ಯಾವಾಗಲೂ ಬಾಟಲ್ನ ಕ್ಯಾರಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇಲ್ಲೊಂದು ಸ್ಟೋರೇಜ್ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಮೆಡಿಸಿನ್ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಕೀಸ್ ಎಲ್ಲ ಇಟ್ಕೋಬೋದು. ಎನಿಹಾವ್ ಇಲ್ಲಿ ನಾವು ಕಾರಿಲ್ಲ, ಊರೆಲ್ಲ ಹತ್ರ ಇಟ್ಕೊತಿದ್ವಿ. ಸೊ ಇಲ್ಲೆಲ್ಲ ಏನಿದೆ, ಮೆಡಿಸಿನ್ ಇಷ್ಟೊಂದಿದೆ ಅಂತ ನಮಗೇನೋ ಡಿಸೀಸ್ ಇದೆ ಅಂತ ಅಂದ್ಕೊಬೇಡಿ. ಆಮೇಲೆ ಜಸ್ಟ್ ಇವೆಲ್ಲ ಕೋವಿಡ್ ಟ್ಯಾಬ್ಲೆಟ್ಸ್ ಆಯಿತಾ. ಇಷ್ಟ ಆಯಿತು. ಸೊ ಆಮೇಲೆ ಇಲ್ಲಿ ಲೆಫ್ಟ್ ಸೈಡಿಗೆ ಹೋದರೆ ಆ್ಯಸ್ ಐ ಟೋಲ್ಡ್ ಕಿಚನ್ ಇದೆ. ಸೊ ಕಿಚನಿಗೆ ಸಪ್ರೇಟಾಗಿ ಡೋರ್ ಕೊಟ್ಟಿದ್ದಾರೆ. ಸೊ ಇದು ಬೆಸ್ಟ್ ಏನಕ್ಕಂತಂದರೆ ನಾವೇನೇ ಕುಕ್ ಮಾಡಿದ್ರೂ ಸ್ಮೆಲ್ ಆಚೆ ಹೋಗಲ್ಲ. ಅದು ಬೆಸ್ಟ್ ಇಂಡಿಯನ್ಸ್ಗೆ. ಆ್ಯಕ್ಚುಲಿ ನಮ್ಮ ಫುಡ್ಡೇ ಆ ಥರ ಇರುತ್ತೆ. ಆ್ಯಂಡ್ ಆ ಮಸಾಲ ಸ್ಮೆಲ್ ಎಲ್ಲ ಆಚೆ ಹೋಗಬಾರ್ದು ಅಂದರೆ ನಾನು ಯೂಶ್ವಲಿ ಕ್ಲೋಸ್ ಮಾಡಿಕೊಂಡೆ ಅಡುಗೆ ಮಾಡೋದು. ಆ್ಯಂಡ್ ಆಮೇಲೆ ಆ್ಯಕ್ಚುಲಿ ನಿಮ್ಗೆ ಈ ಕಿಚನ್ ನೋಡಿದ್ರೆ ತುಂಬ ಚಿಕ್ಕದು ಅನ್ನಿಸ್ಬೋದು. ಟ್ರಸ್ಟ್ ಮೀ, ನಾವು ನೋಡಿರೋ ಎಲ್ಲ ಯೂನಿಟ್ಸಲ್ಲಿ ಕಂಪೇರ್ ಮಾಡಿದ್ರೆ ಇದೇ ದೊಡ್ಡದಿರೋದು ಕಂಪ್ಯಾರಿಟಿವ್ಲಿ. ನಾನು ಹೇಳ್ತಿರೋದು ನಾನು ನೋಡಿರೋದ್ರಲ್ಲಿ. ಓಕೆ, ಸೊ ಇನ್ನು ಉಳಿದಿರೋ ಯೂನಿಟ್ಸ್ ಎಲ್ಲ ಇದ್ರ ಹಾಫ್ ಅಷ್ಟಿತ್ತು. ಸೊ ಇದು ಬುಕ್ ಮಾಡೋಕ್ಕೆ ಮೇನ್ ರೀಸನ್ ಅಂದರೆ ಕಿಚನ್. ನನಗೆ ಕಿಚನ್ ಯಾವಾಗಲೂ ದೊಡ್ಡದಾಗೇ ಇರಬೇಕು. ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾರೂ ಕಿಚನ್ನ ದೊಡ್ಡದಾಗಿ ಕೊಡೋಲ್ಲ. ಯಾವುದೇ ಯೂನಿಟ್ಸಿಗೆ ಹೋದ್ರು, ಯಾವುದೇ ಅಪಾರ್ಟ್ಮೆಂಟಿಗೆ ಹೋದ್ರು ಕಿಚನ್ನ ತುಂಬ ಚಿಕ್ಕದಾಗೇ ಕೊಡ್ತಾರೆ ಸ್ಲ್ಯಾಬ್ನ. ಬಿಕಾಸ್ ದೀಸ್ ಪೀಪಲ್ ಕ್ಯಾನ್ ಸರ್ವೈವ್ ಆನ್ ನೂಡಲ್ಸ್ ಆಯಿತಾ. ಬಟ್ ನಮ್ಮ ಇಂಡಿಯನ್ಸ್ಗೆ ರೋಟಿ ಚಪಾತಿ ಮಾಡೋಕ್ಕೆ ಅಟ್ಲೀಸ್ಟ್ ಇಷ್ಟಾದರೂ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಬಂದು ನಾನು ರೈಸ್ ಮಾಡಿದ್ದೆ, ಪುಲಾವ್ ಮಾಡಿದ್ದೆ, ಅದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಸ್ಪೂನ್ ಅದು ಇದು ಇಟ್ಟಿದ್ದೀನಿ. ನೈಫ್ ಇದೆ, ನೈಫ್ ಅಗೇನ್ ಅದೇ ಚಪಾತಿದು ಅದು ಇದು ಇಟ್ಟಿದ್ದೀನಿ. ಸ್ಪೂನು, ಸ್ಪ್ಯಾಚುಲ ಇದಾಯಿತು. ಇಲ್ಲೊಂದು ಸ್ವಲ್ಪ ಏನಿಟ್ಟಿದ್ದೀನಿ. ಓಕೆ, ಇಲ್ಲಿ ಮೈಕ್ರೋವೇವ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ಇಲ್ಲಿ ಚಪಾತಿ ಮಾಡೋದೇನೇನೋ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ವಾಷಿಂಗ್ ಮಿಷಿನ್ ಇದೆ. ಓಕೆ, ಸೊ ಆಮೇಲೆ ಇಲ್ಲಿ ನಾನು ಡಸ್ಟ್ಬಿನ್ ಇಟ್ಟಿದ್ದೀನಿ. ವೆಟ್ ಇದನ್ನು ಅಲ್ಲೇ ಹಾಕೋದು ನಾನು. ಆ್ಯಂಡ್ ಇಲ್ಲಿ ಸಿಂಕ್ ಇದೆ. ಆ್ಯಂಡ್ ಅಗೇನ್ ಇಲ್ಲಿ ಬಂದುಬಿಟ್ಟು ಅದು ಇದು ಥಿಂಗ್ಸ್ ಇಟ್ಕೊಂಡಿದ್ದೀನಿ. ನಾನು ನೀಟಾಗಿ ಇನ್ನೂ ಕ್ಲೀನ್ ಮಾಡಿಲ್ಲ. ಅದು ಎಕ್ಸ್ಟ್ರಾ ಮಸಾಲ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ನನಗೆ ಕೈಗೆ ಸಿಗೋ ಹಾಗೆ ಅದು ಇದು ಮಸಾಲ ಅಡುಗೆ ಮಾಡೋವಾಗ ಅರ್ಜೆಂಟಿಗೆ ಬೇಕಾಗಿರೋದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಇಷ್ಟು. ಇವಾಗ ಹಂಗಂತಲ್ಲ, ನಂಗೆ ಕಿಚನ್ ಯಾವಾಗಲೂ ಇಷ್ಟು ಕ್ಲೀನಾಗೇ ಇರಬೇಕು. ಇಲ್ಲ ಅಂತಂದರೆ ನಂಗೆ ಅಡುಗೆ ಮಾಡೋಕ್ಕೆ ಮೂಡ್ ಬರೋಲ್ಲ. ನಂಗೆ ತುಂಬ OCD ಇದೆ. ಐ ಥಿಂಕ್ ನನ್ನ ಕ್ಲೋಸ್ಡ್ ಒನ್ಸಿಗೆ ಗೊತ್ತಿರತ್ತೆ ಅನಿಸುತ್ತೆ ನಂಗೆ ಎಷ್ಟು OCD ಇದೆ ಅಂತ. ಸೊ ಇದು ಬಂದು ಕಿಚನ್. ಸೊ ಇಷ್ಟಾದಮೇಲೆ ಇಲ್ಲಿ ಬಂದು ಎಕ್ಸ್ಟ್ರಾ ಸ್ಟೋರೇಜಿಗೋಸ್ಕರ ನಾನು ಒಂದು ಶೆಲ್ಫ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ಜಿಮ್ಮಿಂದ ಬಂದ ತಕ್ಷಣ ಕೈಗೆ ನೆಲ್ಕೋ ಹಾಗೆ ಕ್ರಿಯೇಟಿನ್, ಪ್ರೋಟೀನ್ ಆ್ಯಂಡ್ ಶೇಕರ್ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಓಟ್ಸ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಫಿಲ್ಟ್ರ್ ಇರೋಲ್ಲ ಯಾವುದೇ ಯೂನಿಟ್ಸಲ್ಲಿ. ನಾವು ಈ ಥರ ಕ್ಯಾನ್ಸ್ ಆರ್ ವಾಟರ್ ಬಾಟಲ್ಸ್ನೇ ಆರ್ಡರ್ ಮಾಡ್ಕೊಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಪೇಸ್ ಇದೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಮಿನಿ ಫ್ರಿಡ್ಜ್ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಬಂದುಬಿಟ್ಟು ನಾನು ದೇವ್ರನ್ನ ಇಟ್ಕೊಂಡಿದ್ದೀನಿ ಆಯಿತಾ.
ಸೊ ಆ್ಯಸ್ ಯೂಶ್ವಲ್ ಎಲ್ಲರ ಮನೆಯಲ್ಲೂ ಫ್ರಿಜ್ಜಲ್ಲಿ ಏನು ಇಡ್ತೀರಾ ಹಾಗೆ ಫ್ರೋಝನ್ ಪೀಸ್ ಅದು ಇದು ಕಟ್ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ. ನಂಗೆ ಯೂಶ್ವಲಿ ಊಟ ಆದಮೇಲೆ ಏನಾದರೂ ಸ್ವೀಟ್ ತಿನ್ನೋ ಹ್ಯಾಬಿಟ್ ಇದೆ ಆಯಿತಾ. ಅದಕ್ಕೆ ಚಾಕ್ಲೇಟ್ ಆ್ಯಂಡ್ ಇದೇನೋ ಗೊತ್ತಿಲ್ಲ ಕೇಕ್ ಅನಿಸುತ್ತಾ, ಆ್ಯಂಡ್ ಇದು ಪೈನಾಪಲ್ದು ಅನಿಸುತ್ತೆ ಕೇಕ್, ಆ್ಯಂಡ್ ಏನೋ ಈ ಥರ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಅಗೇನ್ ಇದು ನಾನು ತೋರಿಸಿದ್ನಲ್ಲ ಹಾಲು, ಇಲ್ಲಿಂದ ಒಳಗಡೆ ಹೋದರೆ ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಬರುತ್ತೆ. ಓಕೆ, ಸೊ ವಾಶ್ರೂಮ್ ಬಂದು ಹೀಗಿದೆ. ಇಲ್ಲೆಲ್ಲ ನನ್ನ ಫೇಸ್ ವಾಶ್ ಅದು ಇದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದು ಬಂದು ಬಾತ್ರೂಮ್, ಅಲ್ಲಿ ಸಪ್ರೇಟ್ ಇದೆ ಇಷ್ಟು. ಆ್ಯಂಡ್ ನಾವು ಇಂಡಿಯಾದಲ್ಲೆಲ್ಲ ಓಡೋನೆಲ್ಲ ಹೇಗೆ ಇಟ್ಕೊಳ್ತೀವಲ್ಲ ರೂಮ್ ಫ್ರೆಶ್ನರೆಲ್ಲ, ಸೊ ಹಾಗೆ ಇಲ್ಲಿ ಈ ಥರ ಕೊಡ್ತಾರೆ. ಆ್ಯಂಡ್ ಇದು ನಾವು ತೊಗೊಂಡು ಬಂದಿರೋದು, ಇದು ಕೂಡ ಫ್ರೆಶ್ನರ್, ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ. ಆ್ಯಂಡ್ ಅದೇ ನನ್ನ ಸ್ಕಿನ್ ಕೇರ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ. ಇದು ಬಂದು ಬಾತ್ರೂಮ್. ಸೊ ನೆಕ್ಸ್ಟ್ ಹೋಗೋಣ ಹಾಲ್ಗೆ. ಬಾತ್ರೂಮಿಂದ ಆಚೆ ಬಂದರೆ ಸೊ ಆವಾಗಲೇ ತೋರಿಸ್ದಾಗೆ ಅಲ್ಲಿ ಕಿಚನ್ ಇದೆ, ಆ್ಯಂಡ್ ಇದು ಡೈನಿಂಗ್ ಹಾಲ್, ಆ್ಯಂಡ್ ಅಲ್ಲಿರೋದು ಟಿ ವಿ ಯೂನಿಟ್. ಆ್ಯಂಡ್ ಇಲ್ಲಿ ಒಂದು ಎ ಸಿ ಕೊಟ್ಟಿದ್ದಾರೆ ಆಯಿತಾ ಹಾಲಿಗೆ ಸಪ್ರೇಟಾಗಿ. ಆ್ಯಂಡ್ ಅಲ್ಲಿ ಬೆಡ್ರೂಮ್ ಇದೆ. ಸೊ ಟಿ ವಿ ಏರಿಯಾ ತೋರಿಸ್ತೀನಿ. ಇಲ್ಲಿ ಸಪ್ರೇಟಾಗಿ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ಸೋಫಾ ಇದೆ, ಆ್ಯಂಡ್ ಅಲ್ಲಿ ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲುಕ್ ಆಟ್ ದ್ಯಾಟ್ ಗಾಯ್ಸ್, ಎಷ್ಟು ಚೆನ್ನಾಗಿದೆ ವ್ಯೂ. ಆ್ಯಂಡ್ ಆಲ್ಸೋ ಸಿ ದಿಸ್ ಫ್ರೇಮ್, ಲಿವ್ ದ ಲೈಫ್ ಯು ಲವ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇಲ್ಲೊಂದು ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದಾರೆ, ಹಿಂದ್ಗಡೆ ವೈಫೈ ಕನೆಕ್ಟ್ ಇದೆ. ಸೊ ಅಷ್ಟೇ. ಆ್ಯಂಡ್ ಇಲ್ಲಿ ವ್ಯೂ ತೋರಿಸ್ತೀನಿ ಬನ್ನಿ. ನಾವಿರೋದು 32nd ಫ್ಲೋರಲ್ಲಿ. ಸೊ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ, ಸೊ ನಾನು ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಐ ಥಿಂಕ್ ಇದೆಲ್ಲ 50+ ಇದೆ ಅನಿಸುತ್ತೆ ಫ್ಲೋರ್, ಗೊತ್ತಿಲ್ಲ. ಆ್ಯಂಡ್ ಇದು ಸ್ಟಡಿ ಏರಿಯಾ. ನಾನು ಆ್ಯಕ್ಚುಲಿ ಜಾಸ್ತಿ ಸ್ಟಡಿ ಮಾಡೋದಕ್ಕಿಂತ ಊಟನೇ ಮಾಡ್ತೀನಿ, ಬಿಕಾಸ್ ಡೈನಿಂಗ್ ಟೇಬಲ್ ಮೇಲೆ ನಂಗೆ ಕೂರೋದಕ್ಕಿಂತ ಈ ವ್ಯೂ ನೋಡ್ಕೊಂಡು ಊಟ ಮಾಡೋಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಜಾಸ್ತಿ ಈ ಪ್ಲೇಸಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡೋದು. ಇಲ್ಲಿಗೆ ಬಂದಮೇಲಿಂದ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿರೋದಂದರೆ ಇದೇ ಪ್ಲೇಸಲ್ಲಿ. ಆ್ಯಂಡ್ ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ, ನಾನು ಬುಕ್ಸು ಅದು ಇದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೊ ಇಲ್ಲೂ ಕೂಡ ಸ್ವಲ್ಪ ಸ್ಟೋರೇಜ್ ಇದೆ. ಇಲ್ಲಿಂದ ಹೋದರೆ ಬೆಡ್ರೂಮ್. ಬನ್ನಿ ಬೆಡ್ರೂಮ್ ತೋರಿಸ್ತೀನಿ. ಇದು ಬಂದು ನಮ್ಮ ಬೆಡ್ರೂಮ್. ಸೊ ಇಲ್ಲಿ ಲೆಫ್ಟ್ ಸೈಡಿಗೆ ಬಂದರೆ ಅಗೇನ್ ಬಾಲ್ಕನಿ ಇದೆ, ಒನ್ ಮೋರ್. ಆ್ಯಂಡ್ ರೈಟ್ ಸೈಡಿಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಎ ಸಿ ಇದೆ. ಆ್ಯಂಡ್ ಅಲ್ಲೂ ಕೂಡ ವ್ಯೂ ತುಂಬ ಚೆನ್ನಾಗಿದೆ. ನಾನು ಹೊರಗಡೆ ಬಟ್ಟೆ ಸ್ಟ್ಯಾಂಡೆಲ್ಲ ಹಾಕಿದ್ದೀನಿ, ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್. ಸೀದಾ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೈಟು ಲೈಟ್ಸ್ ಎಲ್ಲ ಆನ್ ಆದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಇಲ್ಲಿ. ಸೊ ಅದಾದಮೇಲೆ ಇಲ್ಲೊಂದು ಫ್ರೇಮ್ ಇದೆ, ಆ್ಯಂಡ್ ಅದು ವಾರ್ಡ್ರೋಬ್. ಆಮೇಲೆ ಹೀಗೆ ಇಲ್ಲಿ ರೈಟ್ ಸೈಡಿಗೆ ವಾಶ್ರೂಮ್ ಇದೆ. ಹಾಗೆ ಲೈಟೇ ಆಫ್ ಮಾಡೋದು ಮರ್ತೆ. ಸೊ ಪೀಪಲ್ ಥಿಂಕ್ ನಾನು ಮೆಸೇಜಿಗೆ ರಿಪ್ಲೈ ಮಾಡಲ್ಲ, ಫ್ರೆಂಡ್ಸ್ಗೆ ಮಾತಾಡ್ಸಲ್ಲ ಅಂತ. ನಾನು ನೋಡಿ ಆನ್ ಮಾಡಿರೋ ಲೈಟ್ಸ್ನೇ ಆಫ್ ಮಾಡಲ್ಲ. ಇದು ನನ್ನ ಪರಿಸ್ಥಿತಿ. ಇದಾಗಿತ್ತು ನನ್ನ ಹೋಮ್ ಟೂರ್. ಆ್ಯಂಡ್ ಇನ್ನೊಂದು ತೋರ್ಸೋದು ಮತ್ತೆ, ಇದು ಎಕ್ಸ್ಟ್ರಾ ಚೇರ್ನ ಆರ್ಡರ್ ಮಾಡಿದ್ದೀವಿ, ಬಿಕಾಸ್ ಅದು ಕಂಫರ್ಟ್ ಆಗಲ್ಲ ಅಂತ ನನ್ನ ಹಸ್ಬೆಂಡ್ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ, ಐ ಮೀನ್ ಹೈಬ್ರಿಡ್ ಇರೋದ್ರಿಂದ ಸದ್ಯ ಇದು ಆರ್ಡರ್ ಮಾಡಿದ್ದಾರೆ. ನಾನು ಇದನ್ನು ಆವಾಗ ಆಚೆ ಇಟ್ಟಿದ್ದೆ, ಆಚೆ ಇನ್ ದ ಸೆನ್ಸ್ ಇಲ್ಲೇ ಇಟ್ಟಿದ್ದೆ, ಸೊ ಹಿಂಗಾಗಿ ಕಾಣಿಸಿರಲಿಲ್ಲ. ಸೊ ಇದಾಗಿತ್ತು ನಮ್ಮ ಪುಟ್ಟ ಮನೆಯ ಹೋಮ್ ಟೂರ್. ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ಮತ್ತೇನಂತಾರೆ ಕಮೆಂಟ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಸೊ ಇಲ್ಲಿನ ಅಪಾರ್ಟ್ಮೆಂಟಿನ ಅಮ್ಯುನಿಟೀಸ್ ಎಲ್ಲ ತೋರಿಸ್ತೀನಿ. ಜಿಮ್ ಏರಿಯಾ, ಸ್ವಿಮ್ಮಿಂಗ್ ಪೂಲ್ ಇದೆ, ಆ್ಯಂಡ್ ಆಲ್ಸೋ ಥಿಯೇಟರ್ ಇದೆ, ಆ್ಯಂಡ್ ತುಂಬ ಇದೆ. ಗೇಮ್ ಏರಿಯಾ ಇದೆ, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇದೆ, ಗಾರ್ಡನ್ ಏರಿಯಾ ಇದೆ. ಸೊ ಎಲ್ಲನೂ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆ ವಿಡಿಯೋ ಬೇಕಂದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ.
ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.